ಉದ್ದೇಶ ಏನೋ ಅರ್ಥ ಆಗಲಿಲ್ಲ ಸರ್. ಯತ್ನಾಳ್ ಉಚ್ಚಾಟನೆ ಮಾಡೋದೇ ಉದ್ದೇಶ. ಈಗ ನೋಡಿ, ನಾವು ಹೇಳಿದ್ವಿ ಕಾರ್ಯಕರ್ತರು ನಮ್ಗಿಂತ ಹೆಚ್ಚಾಗಿ ನಿನ್ನೆ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಯುವಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ನಡೆಯೋಕ್ಕೆ ಕಾರ್ಯಕರ್ತರು ಬಿಡಲಿಲ್ಲ. ಇಲ್ಲ, ನೀವು ಮೊದಲು ಅವ್ರನ್ನ ಉಚ್ಚಾಟನೆ ಮಾಡಿ ನಾವು ಈಗಲೂ ಕೂಡ ಅವರಿಗೆ ಅಲ್ಲಿ ವಿನಂತಿ ಮಾಡ್ತೀವಿ. ಈಗೂ ಕೂಡ ಟೈಮ್ ಮಿಂಚಿಲ್ಲ. ಪಕ್ಷದ ಜೊತೆಗೆ ಕೈ ಜೋಡಿಸಿ, ಪಕ್ಷದ ವಿರುದ್ಧ ಹೋಗಬೇಡಿ, ಪಕ್ಷದ ಜೊತೆಗೆ ಬಂದು ಪಕ್ಷದ ಅಧ್ಯಕ್ಷರ ಜೊತೆಗೆ ನಿಂತರೆ ನಿಮಗೂ ಗೌರವ ಇರ್ತದೆ ಅಂತ ಅವ್ರನ್ನ ವಿನಂತಿ ಮಾಡ್ತೀವಿ. ಅದರ ಮೇಲೆ ಇದೇ ರೀತಿ ಮುಂದುವರ್ಕೊಂಡು ಹೋದರೆ ಪಕ್ಷದ ಅಧ್ಯಕ್ಷರು ಈಗೇನು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅದು ಉಚ್ಚಾಟನೆ ಆಗ್ತದೋ ಏನೇನು ಆಗ್ತದೋ ಆಗ್ತದೆ. ಬಟ್ ನಾವು ಅವ್ರನ್ನ ವಿನಂತಿ ಮಾಡ್ತೀವಿ. ಆಗಿಲ್ಲ ಅಂದರೆ ಸಾಮೋಪಾಯ ದಂಡೋಪಾಯ ಅಂತ ಇರ್ತದೆ. ಸಾಮೋಪಾಯದಲ್ಲಿ ಕೇಳಿದ್ದೀವಿ, ಇಲ್ಲಾಂದ್ರೆ ದಂಡೋಪಾಯವನ್ನು ಪಕ್ಷದ ವರಿಷ್ಠರು ಅದನ್ನು ತೀರ್ಮಾನ ಮಾಡ್ತಾರೆ. ಈಗ ಹೈಕಮಾಂಡ್ ಯತ್ನಾಳ್ ಪರ ನಿಂತಿದೆ ಅಂತ, ಯಾಕಂದ್ರೆ ಇದೇ ಮೊದಲೇ ಸಾಕಷ್ಟು ಬಾರಿ ಅವರು ಟೀಕೆಗಳು ಮಾಡ್ತಾ ಬರ್ತಾರೆ. ದಿನ ಬೆಳಗಾರೆ ಸಾಕು. ಯಾವ ಹೈಕಮಾಂಡು ಅವ್ರ ಪರವಾಗಿ ನಿಂತಿಲ್ಲ. ನಿನ್ನೆನೇ ನಮ್ಮ ರೇಣುಕಾಚಾರ್ಯರು ಭಾಳ ಸ್ಪಷ್ಟವಾಗಿ ಹೇಳಿದರು, ಹೈಕಮಾಂಡ್ ನಿಮ್ಮ ಪರವಾಗಿದ್ದರೆ ಯಾರು ನಿಮ್ಮ ಪರವಾಗಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ. ಹೇಳಿ ಅಂತ ಹೇಳಿದ್ದಾರೆ. ಅವ್ರಿಗೆ ಯಾರು ಕೂಡ ಏನು ಹೇಳಿಲ್ಲ. ಸುಮ್ಮನೆ ಹೈಕಮಾಂಡ್ ಈ ಗುಮ್ಮ ಬಂತು ತೋಳ ಅನ್ನಂಗೆ ಹೈಕಮಾಂಡ್ ಹೆಸರು ಹೇಳ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಹೊರತು ಯಾವ ಹೈಕಮಾಂಡ್ ಅವ್ರ ಪರವಾಗಿಲ್ಲ. ಹೈಕಮಾಂಡ್ ಇರೋದು ಪಕ್ಷದ ಅಧ್ಯಕ್ಷರ ಪರವಾಗಿ, ಪಕ್ಷದ ಪರವಾಗಿ ಹೈಕಮಾಂಡ್ ಇದೆ. ಯಡಿಯೂರಪ್ಪನವ್ರ ಹತ್ರ ನಾವು ಆ ವಿಷಯ ಚರ್ಚೆ ಮಾಡಲಿಲ್ಲ. ಕಾರ್ಯಕರ್ತರು ಮಾತ್ರ ಒಂದು ಆತ್ಮಸಂತೋಷ ಮತ್ತು ತೃಪ್ತಿ ಪಡ್ಕೊಂಡಿದ್ದಾರೆ ಅನ್ನೋದು ಅಷ್ಟೇ ಹೇಳಿದ್ದು ಬಿಟ್ಟರೆ ಅವು ಉಚ್ಚಾಟನೆದು ಆ ಯತ್ನಾಳ್ ಅವ್ರ ವಿಷಯ ನಾವು ಅವ್ರ ಹತ್ರ ಚರ್ಚೆನೇ ಮಾಡಲಿಲ್ಲ. ಯತ್ನಾಳ್ ವಿರೋಧ ಕ್ರಮಕ್ಕೆ ಮಾಜಿ ಶಾಸಕರ ನಿಯೋಗ ಹೈಕಮಾಂಡ್ ಭೇಟಿ ಮಾಡುತ್ತೆ. ನೋಡೋಣ. ಈಗ ನಾವು ಅಧ್ಯಕ್ಷ ಹತ್ರ ಟೈಮ್ ಕೇಳ್ಕೊಂಡಿದ್ದೀವಿ. ಅಧ್ಯಕ್ಷರು ಯಾವಾಗ ಟೈಮ್ ಕೊಟ್ಟು ನಮ್ಮನ್ನೆಲ್ಲ ಚರ್ಚೆ ಮಾಡ್ತಾರೆ, ನಂತರ ಆ ಅವಶ್ಯಕತೆ ಬಂದರೆ ನಾವೆಲ್ಲರೂ ಸೇರಿ ಹೈಕಮಾಂಡಿಗೆ ಡೆಲ್ಲಿಗೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದೀವಿ. ಉದ್ದೇಶ ಏನೋ ಅರ್ಥ ಆಗಲಿಲ್ಲ ಸರ್. ಯತ್ನಾಳ್ ಉಚ್ಚಾಟನೆ ಮಾಡೋದೇ ಉದ್ದೇಶ. ಈಗ ನೋಡಿ, ನಾವು ಹೇಳಿದ್ವಿ ಕಾರ್ಯಕರ್ತರು ನಮ್ಗಿಂತ ಹೆಚ್ಚಾಗಿ ನಿನ್ನೆ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಯುವಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ನಡೆಯೋಕ್ಕೆ ಕಾರ್ಯಕರ್ತರು ಬಿಡಲಿಲ್ಲ. ಇಲ್ಲ, ನೀವು ಮೊದಲು ಅವ್ರನ್ನ ಉಚ್ಚಾಟನೆ ಮಾಡಿ ನಾವು ಈಗಲೂ ಕೂಡ ಅವರಿಗೆ ಅಲ್ಲಿ ವಿನಂತಿ ಮಾಡ್ತೀವಿ. ಈಗೂ ಕೂಡ ಟೈಮ್ ಮಿಂಚಿಲ್ಲ. ಪಕ್ಷದ ಜೊತೆಗೆ ಕೈ ಜೋಡಿಸಿ, ಪಕ್ಷದ ವಿರುದ್ಧ ಹೋಗಬೇಡಿ, ಪಕ್ಷದ ಜೊತೆಗೆ ಬಂದು ಪಕ್ಷದ ಅಧ್ಯಕ್ಷರ ಜೊತೆಗೆ ನಿಂತರೆ ನಿಮಗೂ ಗೌರವ ಇರ್ತದೆ ಅಂತ ಅವ್ರನ್ನ ವಿನಂತಿ ಮಾಡ್ತೀವಿ. ಅದರ ಮೇಲೆ ಇದೇ ರೀತಿ ಮುಂದುವರ್ಕೊಂಡು ಹೋದರೆ ಪಕ್ಷದ ಅಧ್ಯಕ್ಷರು ಈಗೇನು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅದು ಉಚ್ಚಾಟನೆ ಆಗ್ತದೋ ಏನೇನು ಆಗ್ತದೋ ಆಗ್ತದೆ. ಬಟ್ ನಾವು ಅವ್ರನ್ನ ವಿನಂತಿ ಮಾಡ್ತೀವಿ. ಆಗಿಲ್ಲ ಅಂದರೆ ಸಾಮೋಪಾಯ ದಂಡೋಪಾಯ ಅಂತ ಇರ್ತದೆ. ಸಾಮೋಪಾಯದಲ್ಲಿ ಕೇಳಿದ್ದೀವಿ, ಇಲ್ಲಾಂದ್ರೆ ದಂಡೋಪಾಯವನ್ನು ಪಕ್ಷದ ವರಿಷ್ಠರು ಅದನ್ನು ತೀರ್ಮಾನ ಮಾಡ್ತಾರೆ. ಈಗ ಹೈಕಮಾಂಡ್ ಯತ್ನಾಳ್ ಪರ ನಿಂತಿದೆ ಅಂತ, ಯಾಕಂದ್ರೆ ಇದೇ ಮೊದಲೇ ಸಾಕಷ್ಟು ಬಾರಿ ಅವರು ಟೀಕೆಗಳು ಮಾಡ್ತಾ ಬರ್ತಾರೆ. ದಿನ ಬೆಳಗಾರೆ ಸಾಕು. ಯಾವ ಹೈಕಮಾಂಡು ಅವ್ರ ಪರವಾಗಿ ನಿಂತಿಲ್ಲ. ನಿನ್ನೆನೇ ನಮ್ಮ ರೇಣುಕಾಚಾರ್ಯರು ಭಾಳ ಸ್ಪಷ್ಟವಾಗಿ ಹೇಳಿದರು, ಹೈಕಮಾಂಡ್ ನಿಮ್ಮ ಪರವಾಗಿದ್ದರೆ ಯಾರು ನಿಮ್ಮ ಪರವಾಗಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ. ಹೇಳಿ ಅಂತ ಹೇಳಿದ್ದಾರೆ. ಅವ್ರಿಗೆ ಯಾರು ಕೂಡ ಏನು ಹೇಳಿಲ್ಲ. ಸುಮ್ಮನೆ ಹೈಕಮಾಂಡ್ ಈ ಗುಮ್ಮ ಬಂತು ತೋಳ ಅನ್ನಂಗೆ ಹೈಕಮಾಂಡ್ ಹೆಸರು ಹೇಳ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಹೊರತು ಯಾವ ಹೈಕಮಾಂಡ್ ಅವ್ರ ಪರವಾಗಿಲ್ಲ. ಹೈಕಮಾಂಡ್ ಇರೋದು ಪಕ್ಷದ ಅಧ್ಯಕ್ಷರ ಪರವಾಗಿ, ಪಕ್ಷದ ಪರವಾಗಿ ಹೈಕಮಾಂಡ್ ಇದೆ. ಯಡಿಯೂರಪ್ಪನವ್ರ ಹತ್ರ ನಾವು ಆ ವಿಷಯ ಚರ್ಚೆ ಮಾಡಲಿಲ್ಲ. ಕಾರ್ಯಕರ್ತರು ಮಾತ್ರ ಒಂದು ಆತ್ಮಸಂತೋಷ ಮತ್ತು ತೃಪ್ತಿ ಪಡ್ಕೊಂಡಿದ್ದಾರೆ ಅನ್ನೋದು ಅಷ್ಟೇ ಹೇಳಿದ್ದು ಬಿಟ್ಟರೆ ಅವು ಉಚ್ಚಾಟನೆದು ಆ ಯತ್ನಾಳ್ ಅವ್ರ ವಿಷಯ ನಾವು ಅವ್ರ ಹತ್ರ ಚರ್ಚೆನೇ ಮಾಡಲಿಲ್ಲ. ಯತ್ನಾಳ್ ವಿರೋಧ ಕ್ರಮಕ್ಕೆ ಮಾಜಿ ಶಾಸಕರ ನಿಯೋಗ ಹೈಕಮಾಂಡ್ ಭೇಟಿ ಮಾಡುತ್ತೆ. ನೋಡೋಣ. ಈಗ ನಾವು ಅಧ್ಯಕ್ಷ ಹತ್ರ ಟೈಮ್ ಕೇಳ್ಕೊಂಡಿದ್ದೀವಿ. ಅಧ್ಯಕ್ಷರು ಯಾವಾಗ ಟೈಮ್ ಕೊಟ್ಟು ನಮ್ಮನ್ನೆಲ್ಲ ಚರ್ಚೆ ಮಾಡ್ತಾರೆ, ನಂತರ ಆ ಅವಶ್ಯಕತೆ ಬಂದರೆ ನಾವೆಲ್ಲರೂ ಸೇರಿ ಹೈಕಮಾಂಡಿಗೆ ಡೆಲ್ಲಿಗೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದೀವಿ.